ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ ಯೂಟ್ಯೂಬ್ ಚಾನಲ್. ವಿಶ್ವ ಬಂಧು ಶ್ರೀ ಮರಳು ಸಿದ್ಧರು ವಿಶ್ವದ ಮನುಕುಲಕ್ಕೆ ಮಹಾ ಬೆಳಕು ತೋರಿದವರು. ಜಿಲ್ಲಾ ಕಸಾಪ ಅಧ್ಯಕ್ಷರಾದ ಬಿ ವಾಮದೇವಪ್ಪನವರು. ದಾವಣಗೆರೆ ಡಿಸೆಂಬರ್ 2. ದಾವಣಗೆರೆ ನಗರದ ತರಳಬಾಳು ಬಡಾವಣೆಯಲ್ಲಿರುವ ಶ್ರೀ ವಿಶ್ವಬಂಧು ಮರಳು ಸಿದ್ದೇಶ್ವರರ ಹಾಗೂ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನದ ಆವರಣದಲ್ಲಿರುವ ವಿಶ್ವಬಂಧು ಶ್ರೀ ಮರಳು ಸಿದ್ದೇಶ್ವರ ಕಾರ್ತಿಕೋತ್ಸವದ ಅಂಗವಾಗಿ ಜರುಗಿದ ಸಹಸ್ರ ದೀಪೋತ್ಸವ ಹಾಗೂ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದಲ್ಲಿ ಶ್ರದ್ಧಾ ಭಕ್ತಿಯಿಂದ ಭಾಗವಹಿಸಿದ ಭಕ್ತರನ್ನು ಉದ್ದೇಶಿಸಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಬಿ ವಾಮದೇವಪ್ಪ ಅವರು ಮಾತನಾಡುತ್ತಾ 12ನೇ ಶತಮಾನದ ಬಸವಣ್ಣನವರ ಹಿರಿಯ ಸಮಕಾಲೀನರಾದ ವಿಶ್ವಬಂಧು ಶ್ರೀ ಮರಳು ಸಿದ್ಧರು ಅತ್ಯಂತ ಕೆಳಜಾತಿಯಲ್ಲಿ ಜನಿಸಿದ್ದರೂ ಸಹ ತಾನು ಹುಟ್ಟಿದ ತಕ್ಷಣ ತನ್ನ ತಾಯಿಯನ್ನು ಕಳೆದುಕೊಂಡಿದ್ದಲ್ಲದೆ ಕಿರಿಯ ವಯಸ್ಸಿನಲ್ಲಿ ತಮ್ಮ ತಂದೆಯನ್ನು ಕಳೆದುಕೊಂಡ ಅನಾಥ ಶಿಶುವನ್ನು ಮಕ್ಕಳಿಲ್ಲದ ಕಗ್ಗಲ್ಪುರದ ಗೌಡ್ರು ತನ್ನ ಸ್ವಂತ ಮಗನಂತೆ ಸಾಕಿ ಬೆಳೆಸಿ ಆತನಲ್ಲಿರುವ ಅಸಾಮಾನ್ಯ ಗುಣಗಳನ್ನು ಕಂಡು ಲೋಕ ಕಲ್ಯಾಣಾರ್ಥಕ್ಕೆ ಅರ್ಪಣೆ ಮಾಡಿದ ಮಹಾನ್ ಇತಿಹಾಸವಿದೆ. ತಮ್ಮ ಊರಿನಲ್ಲಿ ಮಳೆ ಬೆಳೆ ಇಲ್ಲದೆ ಬರಗಾಲ ನಿವಾರಣೆಯಾಗಿ ಗೌಡರ ಅನುಮತಿ ಪಡೆದು ಮಾರಿ ಜಾತ್ರೆಯನ್ನು ನಡೆಸಬೇಕೆಂತಲೂ ಅದಕ್ಕಾಗಿ ಕೋಣವನ್ನು ಬಲಿ ಕೊಡುವ ಸಂದರ್ಭದಲ್ಲಿ ಕೇವಲ 12 ವರ್ಷ ಬಾಲಕನಿದ್ದ ಮರಳ ಸಿದ್ಧರು ದೇವರ ಹೆಸರಿನಲ್ಲಿ ಕೋಣ ಬಲಿ ಕೊಡುವುದಾದರೆ ಗೌಡರ ಸಾಕು ಮಗನಾಗಿದ್ದ ಮರಳ ಸಿದ್ಧರು ಮೊದಲು ನನ್ನನ್ನು ಬಲಿ ಕೊಡಿ ಎಂದು ತಲೆಯೊಡ್ಡಿ ನಿಂತು ಆ ಮಾರಿ ಜಾತ್ರೆಯನ್ನು ತಡೆಗಟ್ಟಿದ ಮಹಾನ್ ಶಕ್ತಿ ಹಾಗೂ ವ್ಯಕ್ತಿಯನ್ನು ಆ ಕಿರಿಯ ವಯಸ್ಸಿನಲ್ಲಿ ಕಾಣಬಹುದಾಗಿದೆ. ಮುಂದೆ ಮರಳು ಸಿದ್ಧರು ತನ್ನ ತಂದೆ ತಾಯಿಗಳ ಅನುಮತಿ ಪಡೆದು ನಾಡಿನಲ್ಲಿ ನಡೆಯುತ್ತಿದ್ದ ಅನೇಕ ಕಂದಾಚಾರಗಳನ್ನು, ಮೂಢನಂಬಿಕೆಗಳನ್ನು ಹಾಗೂ ಅಸಮಾನತೆಯನ್ನು ದೂರ ಮಾಡಲು ಪವಾಡ ಸದೃಶ ಉಪಾಧಿಯಲ್ಲಿ ಮಾಡುವರ ಮೂಲಕ ಸಂಪ್ರದಾಯವಾದಿಗಳ ಕೆಂಗಣ್ಣಿಗೆ ಗುರಿಯಾದರು. ಅಂತಹ ಎಲ್ಲಾ ನಡವಳಿಕೆಗಳನ್ನು ತನಗೆ ಬಂದು ತೆಗೆದ ಅನೇಕ ಜೀವ ಗಣಾತ್ರಗಳನ್ನು ಲೆಕ್ಕಿಸದೆ ಹೋರಾಟ ಮಾಡಿದ ಕುರುಹುಗಳು ನಾನಾ ಭಾಗದಲ್ಲಿ ಇಂದಿಗೂ ಸಿಗುತ್ತವೆ. ಇಂತಹ ಘಟನೆಗಳು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ತಮ್ಮ ವಿರೋಧಿಗಳು ಮರಳು ಸಿದ್ಧರನ್ನು ಸಾಯಿಸಲು ಬಿಟ್ಟಿದ್ದ ಮದಿಸಿದ ಆನೆಯೊಡನೆ ಕಾದಾಡಿ ಕೊಂಬನ್ನೇ ಮುರಿದಿದ್ದರಿಂದಲೇ ಇಂದು ಅದು ಆನಗೋಡು ಗ್ರಾಮವಾಗಿ ಶ್ರೀ ಮರಳು ಸಿದ್ಧರ ಪವಾಡ ಕ್ಷೇತ್ರಕ್ಕೆ ಕಾರಣವಾಗಿದೆ. ದಾವಣಗೆರೆ ತಾಲೂಕು ಕುರುಡಿ ಗ್ರಾಮದಲ್ಲಿ ಸಂಪ್ರದಾಯವಾದಿಗಳು ಮರಳು ಸಿದ್ಧರನ್ನು ಅಗೆಯದಲ್ಲಿ ಹಾಕಿ ನೆತ್ತಿಯ ಮೇಲೆ ಕಾದ ಸುಣ್ಣವನ್ನು ಸುರಿದು ಸಾಯಿಸುವ ಪ್ರಯತ್ನ ಮಾಡಿದರು. ಆದರೂ ಸಹ ಪಾರಾಗಿ ಹೊರಹೊಮ್ಮಿದ ಮಹಾಪುರುಷರೇ ಶ್ರೀ ವಿಶ್ವಬಂಧು ಮರಳು ಸಿದ್ಧರು. ಇಂತಹ ಅನೇಕ ರೋಮಾಂಚನ ಘಟನೆಗಳನ್ನು ರಾಜ್ಯ ಮತ್ತು ಹೊರ ರಾಜ್ಯಗಳಲ್ಲಿಯೂ ಸಹ ಕಾಣಬಹುದಾಗಿದೆ ಎಂಬುದಾಗಿ ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಬಿ ವಾಮದೇವಪ್ಪ ರೋಚಕ ಘಟನೆಗಳನ್ನು ಹೇಳಿ ಇಂತಹ ಕಾರ್ತಿಕ ಮಹೋತ್ಸವ ವಿಶ್ವಬಂಧು ಶ್ರೀ ಮರಳು ಸಿದ್ಧರ ಮನುಕುಲಕ್ಕೆ ಮಹಾ ಬೆಳಕು ತೋರಿದವರು ಎಂದು ಅತ್ಯಂತ ಮನೋಜ್ಞವಾಗಿ ಅಪಾರ ಸಂಖ್ಯೆಯಲ್ಲಿ ನೆರೆದ ಭಕ್ತರಿಗೆ ತಿಳಿಸಿದರು. ವಾಮದೇವಪ್ಪನವರು ಮುಂದುವರೆದು ಮಾತನಾಡುತ್ತಾ ಶ್ರೀ ಮರಳು ಸಿದ್ಧರು 12ನೇ ಶತಮಾನದಲ್ಲಿಯೇ ಉಜ್ಜಯಿನಿಯಲ್ಲಿ ಸದ್ಧರ್ಮ ಪೀಠವನ್ನು ಸ್ಥಾಪಿಸಿ ತೆಲುಗು ಬಾಳು ಸಿದ್ಧನನ್ನು ಸಿಂಹಾಸನದ ಮೇಲೆ ಕುಳ್ಳಿರಿಸಿ ತರಳಬಾಳು ಎಂದು ಹಾರೈಸಿದ ಸಂಕೇತವೇ ಇಂದಿಗೂ ಸಹ ಮಗ ಶುದ್ಧ ಹುಣ್ಣಿಮೆಯ ದಿನದಂದು ಪ್ರತಿ ವರ್ಷ ತರಳಬಾಳು ಹುಣ್ಣಿಮೆ ಅರ್ಥಾತ್ ಭಾವೈಕ್ಯತೆ ಸಮ್ಮೇಳನವಾಗಿ ಪ್ರತಿ ವರ್ಷ ನಡೆಯುತ್ತಿರುವುದನ್ನು ನಾವು ನೀವೆಲ್ಲರೂ ಕಾಣುತ್ತಿದ್ದೇವೆ ಎಂಬುದಾಗಿ ತಿಳಿಸಿದರು. ತರಳಬಾಳು ಗುರು ಪರಂಪರೆಯಲ್ಲಿ 21ನೆಯ ಶ್ರೀ ತರಳಬಾಳು ಜಗದ್ಗುರುಗಳಾಗಿ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನು ಅವರ ವಿಶ್ವಕ್ಕೆ ನೀಡಿದ ಬಸವಾದಿ ಶಿವಶರಣರ 22,000ಕ್ಕೂ ಹೆಚ್ಚು ವಚನಗಳನ್ನು ವಿವಿಧ ಭಾಷೆಗಳಲ್ಲಿ ವಾಟ್ಸಪ್ ಮೂಲಕ ಅರ್ಥ ಸಮೇತ ಸಂಗೀತಕ್ಕೂ ಅಳವಡಿಸಿ ತಿಳಿಸಿರುವುದನ್ನು ನಾವು ನೀವೆಲ್ಲರೂ ನೋಡಬಹುದಾಗಿದೆ ಎಂದು ತಿಳಿಸಿದರು. ಈ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಮುಖ್ಯ ಅತಿಥಿಗಳಾಗಿ ಶ್ರೀಮದ್ ಸಾಧು ಸದ್ಧರ್ಮ ವೀರಶೈವ ಸಂಘದ ಗೌರವ ಕಾರ್ಯದರ್ಶಿಗಳು ಹಾಗೂ ಶಿವ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಆಗಿರುವ MB ಸಂಗಮೇಶ್ವರ ಗೌಡ್ರು, ಕಾರ್ತಿಕ ಸಮಿತಿಯ ಕೋಶಾಧ್ಯಕ್ಷ ಕರೆ ಶಿವಪ್ಪ ಸಿದ್ದೇಶ್ ಹಾಗೂ
ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾರ್ತಿಕೋತ್ಸವ ಸಮಿತಿ ಅಧ್ಯಕ್ಷರಾದ ರಾಮಗೊಂಡನಹಳ್ಳಿಯ ಎಚ್ ಜಯಣ್ಣ ಅವರು ವಹಿಸಿದ್ದರು. ಶ್ರೀ ವಿಶ್ವ ಬಂಧು ಮರಳುಸಿದ್ದೇಶ್ವರ ಕಾರ್ತಿಕೋತ್ಸವ ಅತ್ಯಂತ ಅಚ್ಚುಕಟ್ಟಾಗಿ ಹಾಗೂ ವ್ಯವಸ್ಥಿತವಾಗಿ ಕಾರ್ತಿಕ ಮಹೋತ್ಸವ ಸಮಿತಿಯವರು ಶ್ರದ್ಧಾ ಭಕ್ತಿಯಿಂದ ಮಾಡಿರುವುದನ್ನು ಪ್ರತಿಯೊಬ್ಬರು ಮುಕ್ತ ಕಂಠದಿಂದ ಪ್ರಶಂಸಿಸಿದರು. ಇದೇ ಸಂದರ್ಭದಲ್ಲಿ ಕಾರ್ತಿಕೋತ್ಸವದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆಯನ್ನು ಶರಣ ರುದ್ರಮ್ಮ ಮತ್ತು BS ರೇವಣಸಿದ್ದಯ್ಯ ಸಿರಿಗೆರೆ ಇವರ ಜ್ಞಾಪಕಾರ್ಥಕವಾಗಿ ಇವರ ಮಕ್ಕಳಾದ KR ಸ್ವಾಮಿ ಮತ್ತು BR ಸಿದ್ದೇಶ್ ಮಾಡಿದ್ದರು. ಇವರನ್ನು ಕಾರ್ತಿಕೋತ್ಸವ ಸಮಿತಿಯವರು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಅನುಭವ ಮಂಟಪದ ಕದಳಿ ಮಹಿಳಾ ತಂಡದವರು ಸುಮಧುರವಾದ ವಚನ ಗಾಯನವನ್ನು SPB ಮೆಲೋಡೀಸ್ ಗ್ರೂಪ್ನವರ ಭಕ್ತಿ ಪ್ರಧಾನವಾದ ಹಾಡುಗಳನ್ನು ಮತ್ತು ಸಹನಾ ರವಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ವಿದ್ಯಾರ್ಥಿಗಳಿಂದ ವಚನ ನೃತ್ಯ ರೂಪಕಗಳು ನೆರೆದ ಭಕ್ತರಿಗೆ ಮುದ ನೀಡಿದವು. ಈ ಎಲ್ಲಾ ಕಾರ್ಯಕ್ರಮವನ್ನು ಜಗದೀಶ್ ಕೂಲಂಬಿ ನಿರೂಪಿಸಿದರು. ಇದಕ್ಕೂ ಮುಂಚೆ ತರಳಬಾಳು ಬಡಾವಣೆಯಲ್ಲಿರುವ ವಿಶ್ವಬಂಧು ಶ್ರೀ ಮರಳುಸಿದ್ದೇಶ್ವರರ ದೇವಸ್ಥಾನದಲ್ಲಿಯೂ ಸಹ ಕಾರ್ತಿಕೋತ್ಸವ ಸಮಿತಿಯವರು ಶ್ರೀ ಮರಳುಸಿದ್ದೇಶ್ವರರ ಮೂರ್ತಿಗೆ ಅಭಿಷೇಕ ಮಾಡಿಸಿ ಪುಷ್ಪ ಅಲಂಕಾರದೊಂದಿಗೆ ನಂದಾದೀಪ ಬೆಳಗಿಸಿ ನೆರೆದ ಭಕ್ತರಿಗೆ ಫಲಾಹಾರ ಪ್ರಸಾದವನ್ನು ವಿತರಿಸಿ ಶ್ರದ್ಧಾ ಭಕ್ತಿಯನ್ನು ಮೆರೆದದ್ದು ಎದ್ದು ಕಾಣುತ್ತಿತ್ತು. ವರದಿ CG ಜಗದೀಶ್ ಕೂಲಂಬಿ, ಅಧ್ಯಾಪಕರು, ದಾವಣಗೆರೆ. ನಮಸ್ಕಾರ. ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.